ಇಲ್ಲ, ಕೊಲೆ ಪ್ರಕರಣದಲ್ಲಿ ರಘು ಅಂತ 42 ವರ್ಷ ಆತನ ಯಾವುದೋ ವಿಷಯಕ್ಕೆ ಆತನ ಸ್ನೇಹಿತರಿಂದ ಹಲ್ಲೆಗೊಳಗಾಗಿ ಕೊಲೆ ಮಾಡಿದ್ದಾರೆ. ಯಾರು ಕೊಲೆ ಮಾಡಿರೋದು ಅಂತ ಗೊತ್ತಾಗಿದೆ. ಈಗಾಗಲೇ ತಂಡ ಮಾಡಿದ್ವಿ, ಅದು ತನಿಖೆ ಪ್ರಗತಿನಲ್ಲಿದೆ. ಆತನ ಬೆಳಗಾಮಲ್ಲಿ ವಾಸಿಯಾಗಿದ್ದಾನೆ. ಕಳೆದ ಒಂದು 6-7 ವರ್ಷದಿಂದ ಅಲ್ಲೊಂದು ಹೋಟೆಲ್ ಮಾಡಿಕೊಂಡು ಅಲ್ಲೇ ಮದುವೆಯಾಗಿ ಅಲ್ಲೇ ಕುಟುಂಬ ಸಮೇತ ಇದ್ದಾನೆ. ಇಲ್ಲಿ ಒಂದು ವಾರದಿಂದ ಬಂದಿದ್ದಾನೆ ತಾಯಿ ಮನೆಗೆ. ನಿನ್ನೆ ಬಂದು ಯಾರೋ ಫ್ರೆಂಡ್ಸ್ ಜೊತೆ ಇಲ್ಲೇ ಒಂದು ಬಾರಲ್ಲಿ ಕುಡಿದು ಪಾರ್ಟಿ ಮಾಡಿ ವಾಪಸ್ ಹೋಗುವಾಗ ಯಾವುದೋ ಸಣ್ಣ ವಿಷಯಕ್ಕೆ ಜಗಳ ಆಡಿಕೊಂಡು ಸ್ನೇಹಿತರ ಮಧ್ಯೆ ಜಗಳ ಆಗಿ ಕೊಲೆಯಾಗಿದ್ದಾನೆ. ಅವ್ರನ್ನ ಆರೋಪಿಗಳನ್ನ ಶೀಘ್ರ ಬಂಧಿಸ್ತೀವಿ. ಅದೊಂದು ತಂಡ ಮಾಡಿದ್ದೀವಿ. ಅದು ತನಿಖೆ ಪ್ರಗತಿನಲ್ಲಿದೆ. ಅದು ಸದ್ಯಕ್ಕೆ ಇಬ್ಬರು ಪ್ರಮುಖ ಆರೋಪಿಗಳು ಐಡೆಂಟಿಫೈ ಆಗಿದ್ದಾರೆ. ಅದನ್ನು ಸಂಜೆ ಒಳಗೆಲ್ಲ ದಸ್ತಗಿರಿ ಮಾಡ್ತೀವಿ. ಇಲ್ಲ, ಭಾಳ ದಿವಸ ಆಗಿದೆ ಊರಿಗೆ ಬಂದಿದ್ದೇನೆ. ತಾಯಿ ಮತ್ತು ತಂಗಿನ ನೋಡೋಕ್ಕೆ ಬಂದಿದ್ದಾನೆ. ಇಬ್ಬರು ತಂಗಿಯರಿದ್ದಾರೆ, ಇಲ್ಲಿ ಬಂದಿದ್ದಾನೆ. ಆತನು ಇಲ್ಲಿ ದೊಡ್ಡಬಳ್ಳಾಪುರ ನಗರದಲ್ಲೇ ಮನೆ ಇದೆ. ನಿನ್ನೆನೇ ಹೋಗಬೇಕಾಗಿತ್ತು, ಹೋಗಿಲ್ಲ. ಫ್ರೆಂಡ್ಸ್ ಏನೋ ಊಟ ಕೊಡಿಸ್ತೀವಿ ಅಂತ ಹೇಳಿದರು ಅಂತ. ಏನು ಉದ್ದೇಶ, ಯಾಕೆ, ಏನಾಯಿತು ಅಂತ ಅದನ್ನು ಈಗ ತನಿಖೆಯಲ್ಲಿ ಕಂಡು ಬರ್ತದೆ. ಏನೋ ಆ ಥರ ರೌಡಿ ಶೀಟರ್ ಅಂತಲ್ಲ. 2013ರಲ್ಲಿ ಒಂದು ಸಣ್ಣ ಘಟನೆ ನಡೆದಿರ್ತದೆ, ಒಂದು ಅರ್ಟ್ ಕೇಸಲ್ಲಿ. ಆವಾಗ ಬಡ್ಡಿಂಗ್ ಆಗ್ಬೋದು ಅಂತ ಈ ಪ್ರಾಥಮಿಕ ಹಂತದಲ್ಲಿ ಅದನ್ನ ಕಂಟ್ರೋಲ್ ಮಾಡಬೇಕು ಅಂತೇಳಿ ಒಂದು ಓಪನ್ ಮಾಡಿರ್ತಾರೆ. ಅದು ಕ್ಲೋಸ್ ಆಗಿನೂ ಒಂದು 5 ವರ್ಷ ಆಗಿದೆ. ಆದರೆ ಈಗ ಆಕಸ್ಮಿಕ 5 ವರ್ಷದಿಂದ ಅಲ್ಲಿ ಬೆಳಗಾಮಲ್ಲಿದ್ದ ಬಂದ ತಕ್ಷಣ ಯಾರು ಫ್ರೆಂಡ್ಸ್ ಮಧ್ಯೆ ಏನೋ ವ್ಯವಹಾರಿಕ ಅಥವಾ ಬೇರೆ ಯಾವುದೋ ವಿಷಯಕ್ಕಾಗಿದೆ. ಅದನ್ನು ತನಿಖೆ ಮಾಡ್ತೀವಿ. ಅದರಲ್ಲಿ ಮುಂದೆ ಓಡ್ತಾನೆ, ಹಿಂದ್ಗಡೆಯಿಂದ ಫ್ರೆಂಡ್ಸ್ ಒಂದು ಕಲ್ಲೆತ್ತಿ ತಲೆ ಮೇಲೆ ಹಾಕಿ ಗಾಯಪಡಿಸಿ ಹೊಡೆದಿದ್ದಾರೆ. ಸ್ಟಿಲ್ ಡೀಟೇಲ್ಸ್ ವಿಲ್ ಬಿ ಎಲಿಸಿಟೆಡ್.